ರೈತರಿಗೆ 2 ಹಸು ಅಥವಾ ಎಮ್ಮೆಗಳನ್ನು ಖರೀದಿಸಲು ಸರ್ಕಾರದಿಂದ 1.25 ಲಕ್ಷದವರೆಗೆ ಸಬ್ಸಿಡಿ. ಕರ್ನಾಟಕ ಸರ್ಕಾರವು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸಲು ಹಾಗೂ ಹಿಂದುಳಿದ ಸಮುದಾಯದ ಜೀವನೋಪಾಯವನ್ನು ಸುಧಾರಿಸಲು ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದೆ. ಆ ಯೋಜನೆಗಳಲ್ಲಿ ಪಶು ಭಾಗ್ಯ ಯೋಜನೆ 2025 ಪ್ರಮುಖವಾಗಿದೆ. ಹೈನುಗಾರಿಕೆ ರಾಜ್ಯದ ಕೃಷಿ ಆಧಾರಿತ ಕುಟುಂಬಗಳಿಗೆ ಹೆಚ್ಚುವರಿ ಆದಾಯವನ್ನು ನೀಡುವ ಉದ್ಯಮವಾಗಿದ್ದು, ಈ ಯೋಜನೆಯ ಮೂಲಕ ರೈತರಿಗೆ ಹಾಲು ಉತ್ಪಾದನೆ ಹೆಚ್ಚಿಸಲು ಅಗತ್ಯವಿರುವ ನೆರವನ್ನು ಸರ್ಕಾರ ಒದಗಿಸುತ್ತಿದೆ. ಯೋಜನೆಯ ಉದ್ದೇಶ. ಪಶು ಭಾಗ್ಯ ಯೋಜನೆಯ ಪ್ರಮುಖ ಉದ್ದೇಶ ಗ್ರಾಮೀಣ ಪ್ರದೇಶದ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು. ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ (SC) ಮತ್ತು ಪರಿಶಿಷ್ಟ ವರ್ಗ (ST) ಸಮುದಾಯಗಳಿಗಾಗಿ ಈ ಯೋಜನೆ ರೂಪಿಸಲ್ಪಟ್ಟಿದ್ದು, ಹಸು ಎಮ್ಮೆ ಖರೀದಿ, ಡೈರಿ ಘಟಕ ಸ್ಥಾಪನೆ ಮತ್ತು ಹಾಲು ಉತ್ಪಾದನೆಯ ವೃದ್ಧಿಯ ಮೂಲಕ ಅವರ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಲು ಸಹಕಾರಿಯಾಗಿದೆ. ಪಶು ಭಾಗ್ಯ ಯೋಜನೆಯಡಿ ದೊರೆಯುವ ಪ್ರಯೋಜನಗಳು. ಸಬ್ಸಿಡಿ. ಫಲಾನುಭವಿಗಳು 2 ಹಸು ಅಥವಾ ಎಮ್ಮೆಗಳನ್ನು ಖರೀದಿಸಲು ರೂ. 1.25 ಲಕ್ಷದವರೆಗೆ ಅಥವಾ ಶೇಕಡ 50ರಷ್ಟು ಸಬ್ಸಿಡಿ ಪಡೆಯಬಹುದು. ತರಬೇತಿ. ಹೈನುಗಾರಿಕೆ ನಿರ್ವಹಣೆ, ಪಶುಪೋಷಣೆಯ ಆಧುನಿಕ ವಿಧಾನಗಳು ಹಾಗೂ ರೋಗ ನಿಯಂತ್ರಣದ ಕುರಿತಂತೆ ಫಲಾನುಭವಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಸಾಲ ಹಾಗೂ ವಿಮಾ ರಕ್ಷಣೆ. ಜಾನುವಾರು ಖರೀದಿಗೆ ತೆಗೆದುಕೊಳ್ಳುವ ಸಾಲದ ಮೇಲೆ ಬಡ್ಡಿ, ಸಬ್ಸಿಡಿ ಹಾಗೂ ಜಾನುವಾರುಗಳಿಗೆ ವಿಮೆ ಸೌಲಭ್ಯ ದೊರೆಯುತ್ತದೆ. ಮಾರುಕಟ್ಟೆ ಬೆಂಬಲ (ಮಾರ್ಕೆಟ್ ಸಪೋರ್ಟ್), ಹಾಲು ಮಾರಾಟಕ್ಕೆ ಉತ್ತಮ ಬೆಲೆ ಸಿಗುವಂತೆ ಹಾಗೂ ಸಹಕಾರಿ ಸಂಘಗಳ ಮೂಲಕ ಸುಲಭ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಯಾರು ಅರ್ಜಿ ಸಲ್ಲಿಸಬಹುದು? ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ SC ಸಮುದಾಯದವರು ಆಗಿರಬೇಕು. ಈ ಹಿಂದೆ ಇದೇ ಯೋಜನೆಯ ಸಬ್ಸಿಡಿ ಪಡೆದಿದ್ದವರು ಮತ್ತೆ ಪ್ರಯೋಜನ ಪಡೆಯಲು ಅರ್ಹರಾಗುವುದಿಲ್ಲ. ಸರ್ಕಾರಿ ಅಥವಾ ಅರೆ ಸರ್ಕಾರಿ ಉದ್ಯೋಗದಲ್ಲಿರುವ ಕುಟುಂಬದವರು ಅರ್ಜಿ ಸಲ್ಲಿಸಲು ಅನರ್ಹರು. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ. ಆನ್ಲೈನ್ ಮೂಲಕ, ಸೇವಾ ಸಿಂಧು ಪೋರ್ಟಲ್ ಮೂಲಕ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ಆಫ್ಲೈನ್ ಮೂಲಕ, ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಅಗತ್ಯ ದಾಖಲೆಗಳು. ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಬ್ಯಾಂಕ್ ಪಾಸ್ ಬುಕ್, ಜಾತಿ ಹಾಗೂ ಆದಾಯ ಪ್ರಮಾಣಪತ್ರ, ರೇಷನ್ ಕಾರ್ಡ್, ಮೊಬೈಲ್ ನಂಬರ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 10, 2025 ಎಂದು ನಿಗದಿಯಾಗಿದೆ. ಪಶು ಭಾಗ್ಯ ಯೋಜನೆ 2025 ಕೇವಲ ಸಬ್ಸಿಡಿ ಕೊಡುವ ಯೋಜನೆಯಲ್ಲದೆ, ಇದು ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಹೈನುಗಾರಿಕೆಗೆ ಸಂಪೂರ್ಣ ಬೆಂಬಲ ನೀಡುವ ಕಾರ್ಯಕ್ರಮವಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರಿಗೆ ಹಣಕಾಸು ನೆರವು, ತರಬೇತಿ, ಪಶು ವಿಮೆ ಮತ್ತು ಹಾಲಿನ ಮಾರುಕಟ್ಟೆ ವ್ಯವಸ್ಥೆ ಎಲ್ಲವೂ ಒಟ್ಟಿಗೆ ಲಭ್ಯವಾಗುವುದು. ಹಾಲು ಉತ್ಪಾದನೆಯ ಜೊತೆಗೆ ಹಾಲಿನ ಉತ್ಪನ್ನ ತಯಾರಿಕೆ, ಸಾರಿಗೆ ಮತ್ತು ಮಾರಾಟದಂತಹ ಉಪ ಉದ್ಯಮಗಳಿಗೂ ಅವಕಾಶ ಸಿಗುತ್ತದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹೊಸ ಉದ್ಯೋಗಗಳು ಹೆಚ್ಚುವ ಸಾಧ್ಯತೆ ಇದೆ. ಒಟ್ಟಾರೆ ಪಶು ಭಾಗ್ಯ ಯೋಜನೆ 2025 ರೈತರಿಗೆ ಹೈನುಗಾರಿಕೆಯಲ್ಲಿ ತಾಂತ್ರಿಕ ಮತ್ತು ಆರ್ಥಿಕ ಬೆಂಬಲ ನೀಡುತ್ತದೆ. ಇದರಿಂದ ಗ್ರಾಮೀಣ ಕುಟುಂಬಗಳು ಸ್ವಾವಲಂಬನೆ ಹೊಂದುತ್ತಾರೆ ಹಾಗೂ ಸ್ಥಿರ ಆದಾಯ ಪಡೆಯಲು ಹಾಗೂ ರಾಜ್ಯದ ಆರ್ಥಿಕತೆ ಬಲವಾಗಲು ಸಹಾಯವಾಗಲಿದೆ.